ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವೇ ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಜಿ ಪಿ ಎಸ್ ಟಿ ಆರ್, ಪಿ ಎಸ್ ಟಿ ಆರ್, ಎಚ್ ಎಸ್ ಟಿ ಆರ್ ನಿಮಗೆ ಗೊತ್ತಿರೋ ಹಾಗೆ. ಅಂಡ್ ದೈಹಿಕ ಶಿಕ್ಷಕರ ನೇಮಕಾತಿ ಕೂಡ ಇದೆ, ಪ್ಲಸ್ ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ಕೂಡ ಇದೆ. ಎಲ್ಲದಕ್ಕೂ ಕೂಡ ಅರ್ಹತೆ ಎಲಿಜಿಬಿಲಿಟಿ ಮಾರ್ಕ್ಸ್ ಅಂತೇಳಿ 35% ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ಅದು ಎಷ್ಟು ಬರುತ್ತೆ, ಎಷ್ಟು ತೆಗಿಬೇಕು, ಹೇಗೆ ನಿಯಮ ಏನಿದೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಮಾಡಿ. ಅರ್ಹತೆ ಎಲಿಜಿಬಿಲಿಟಿ ಮಾರ್ಕ್ಸ್ ಅಂತ ಕೂಡ ಘೋಷಣೆ ಕೂಡ ಮಾಡಿದ್ದಾರೆ. ನೀವು ಗಮನಿಸಬಹುದು, ನೀಟಲ್ಲಿ ಕೂಡ ಇದೇ ರೀತಿ ಇದೆ. ಲೈಕ್ ನೀವು ಇಷ್ಟು ಅಂಕ ತೆಗೆದ್ರೆ ಮಾತ್ರ ನೀವು ಕೌನ್ಸಿಲಿಂಗ್ ಎಲಿಜಿಬಲ್ ಆಗ್ತೀರಾ ಅಂತ. ಬಿಕಾಸ್ ಇದು ಯಾಕೆ ಮ್ಯಾಟರ್ ಆಗುತ್ತೆ ಅಂದ್ರೆ, ಇಲ್ಲಿ ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ, ಕೆಲವೊಂದು ನೀವು ನಂಬ್ತಿರೋ ಬಿಡ್ತಿರೋ, ಸಮಟೈಮ್ಸ್ ತೀರಾ ಕಡಿಮೆ ಅಂಕ ಪಡೆದವರು ಕೂಡ ಲೈಕ್ ಅವರು ಗೌರ್ಮೆಂಟ್ ನೌಕರರಾಗ್ತಾರೆ. ಕೆಲವರು ಜಾಸ್ತಿ ಅಂಕ ಪಡೆದ್ರು ಕೂಡ ನೌಕರರಾಗಲ್ಲ. ಬಿಕಾಸ್ ಯಾಕಂದ್ರೆ ರಿಸರ್ವೇಶನ್ಸ್ ಬರುತ್ತೆ. ರಿಸರ್ವೇಶನ್ಸ್ ಅಂಡರ್ ಏನಂತ ನಿಯಮ ಇರುತ್ತೆ ಅಂದ್ರೆ, ಆಯಾ ಕ್ಯಾಟಗರಿಗೆ ಕೊಡಲೇಬೇಕು ಅಂತ ಇರುತ್ತೆ. ಕೆಲವೊಂದು ಕ್ಯಾಟಗರಿ, ಕೆಲವೊಂದು ಹೆಣ್ಮಕ್ಳು, ಕೆಲವೊಂದು ಕಮ್ಯುನಿಟಿ ಅವರು ಲೈಕ್ ಯಾರು ಕೂಡ ಅಪ್ಲಿಕಬಲ್ ಹೋಗೋದಿಲ್ಲ. ಆಗೇನಾಗುತ್ತೆ ಅಂದ್ರೆ, ತೀರಾ ಕಡಿಮೆ ಅಂಕಗಳು ತೆಗೆದವರು ಆಗ್ತಾರೆ. ಆ ನಿಯಮಗಳ ಪ್ರಕಾರ ಆಗ್ಬಾರ್ದು ಅಂತ ಹೇಳಿ ನೀಟಲ್ಲಿ ಕೂಡ ಎಲಿಜಿಬಿಲಿಟಿ, ಅರ್ಹತೆ ಅಂತ ಹೇಳಿ ತಂದಿದ್ದಾರೆ. ಎಲಿಜಿಬಿಲಿಟಿ ನಿಮಗೆ ಕ್ವಾಲಿಫಿಕೇಶನ್ಸ್ ಕೂಡ ಎಲಿಜಿಬಿಲಿಟಿ ಎಲ್ಲ ಇದೆ. ಪ್ಲಸ್ ನಿಮಗೆ ಮಿನಿಮಮ್ ಇಷ್ಟು ಅಂಕ ತೆಗಿಬೇಕು ಅಂತ ನಿಯಮ ಕೂಡ ಇದೆ. ಅಷ್ಟು ತೆಗೆದ್ರೆ ಮಾತ್ರ ನೀವು ಆಗ್ತೀರಾ. ಬಟ್ ಎಲಿಜಿಬಿಲಿಟಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಬಟ್ ನಿಮಗೆ ನಿಜವಾಗಿ ಶಿಕ್ಷಕರಾಗಬೇಕಂದ್ರೆ ಜಸ್ಟ್ ನೀವು ಎಲಿಜಿಬಿಲಿಟಿ ಪಡ್ಕೊಂಡು ಆಗೋದಿಲ್ಲ. ನಿಮಗೆ ಒಳ್ಳೆ ರ್ಯಾಂಕ್ ಬರಬೇಕಾಗುತ್ತೆ. ಪ್ಲಸ್ ನಿಮಗೆ ಒಳ್ಳೆ ರ್ಯಾಂಕಿಂಗ್, ಒಳ್ಳೆ ಅಂಕಗಳನ್ನು ಪಡ್ಕೊಂಡ್ರೆ ನೀವು ಅಲ್ಲಿ ಎಲಿಜಿಬಿಲಿಟಿ ಆಗೋದು ಆಗ್ತೀರಾ. ಎಲಿಜಿಬಿಲಿಟಿ ಆಗೋದ್ರ ಯೂಸ್ ಆಗಲ್ಲ. ನೀವು ನೈಜ ಶಿಕ್ಷಕರು, ಲೈಕ್ ನೀವು ಎಕ್ಸಾಮ್ ಪಾಸ್ ಮಾಡಿ ಶಿಕ್ಷಕರಾಗಿ ಹೋಗೋದೇ ಅದು ರಿಯಲ್ ಎಲಿಜಿಬಿಲಿಟಿ ಅಂತ ಇಷ್ಟಪಡ್ತೀನಿ. ಇನ್ನು ನಿಮಗೆ ಕನ್ಫ್ಯೂಷನ್ ಮಾಡೋ 35% ಅಂಕಗಳನ್ನ ನೀವು ತೆಗಿಬೇಕು ಅಂತ ಹೇಳಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ನೀವು ಗಮನಿಸಬಹುದು, ಪೇಪರ್ 1, ಪೇಪರ್ 2, ಪೇಪರ್ 3 35% ನಿಮ್ಗೆ ಗೊತ್ತಿದೆ. 100ಕ್ಕೆ 35 35% ಅಂತ ಕರೀತಾರೆ. ಅರ್ಥ ಆಯ್ತಾ? ಇಲ್ಲಿ ನಿಮ್ಗೆ ಅರೌಂಡ್ ನಿಮಗೆ 150ಕ್ಕೆ 35% ಅಂದ್ರೆ ಪೇಪರ್ 1, ಪೇಪರ್ 2 150ಕ್ಕೆ ಬರೀತೀರ ನೀವು. ಅಲ್ಲಿ ಡಿವೈಡ್ ಮಾಡಬೇಕಾಗುತ್ತೆ. 100ಕ್ಕೆ 35 ಇಂಟು 150 ಮಾಡಿದ್ರೆ ನಿಮಗೆ 52.5 ಏನೋ ಬರುತ್ತೆ. ಆಯ್ತಾ? ಎಷ್ಟು ನೀವು ಅಂಕಗಳನ್ನ ಪೇಪರ್ 1, ಪೇಪರ್ 2 ತೆಗಿಬೇಕಾಗುತ್ತೆ. 52.5 ಅಂದ್ರೆ ನೆಗೋಷಿಯಬಲ್ ಇರುತ್ತೆ. ನೆಗೋಷಿಯಬಲ್ ಅಂದ್ರೆ 52 ಇದ್ರೆ ಕನ್ಸಿಡರ್ ಕೂಡ ಮಾಡ್ತಾರೆ. 52 ಬಿಕಾಸ್ ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಟಿ ಕೂಡ ಗೊತ್ತಿದೆ. ಟಿ ಕೂಡ ಇದೇ ರೀತಿ ಆಗುತ್ತೆ. ಅದನ್ನ 0.5 ನೆಗೋಷಿಯಬಲ್ ಕೂಡ ಮಾಡ್ತಾರೆ. 52.5 ಇರಬೇಕಾದ್ರೆ ಪೇಪರ್ 1, ಪೇಪರ್ 2 ಅಲ್ಲಿ. ಅಂಡ್ ನಿಮಗೆ ಪೇಪರ್ 3 ಅಲ್ಲಿ ಕಡ್ಡಾಯವಾಗಿ 35 ಇರಬೇಕಾಗುತ್ತೆ. 100ಕ್ಕೆ 100 ಅಂಕಗಳಿಗೆ ಬರೀತೀರಾ. ಇದು ಕಡ್ಡಾಯ ಆಗಿರುತ್ತೆ. ಜಸ್ಟ್ ನೀವು ಎಲಿಜಿಬಿಲಿಟಿ ಆಗೋದಕ್ಕೆ 50, 50, 100, 135, 140 ಅಂಕಗಳು ನೀವು ಪಡ್ಕೊಳ್ತೀರಾ. 400ಕ್ಕೆ 140 ಅಂಕಗಳು ಪಡ್ಕೊಂಡ್ರೆ ಮಾತ್ರ ನೀವು ಲೈಕ್ ಕಂಬೈನ್ ಆಗಿ ನೀವು ಎಲಿಜಿಬಿಲಿಟಿ ಆಗ್ತೀರಾ ಶಿಕ್ಷಕರಾಗೋದಕ್ಕೆ. ನಂತರ ನಿಮ್ಮ ಪಟ್ಟಿ ಬಿಡುಗಡೆ, ನಿಮ್ದು ರ್ಯಾಂಕಿಂಗ್ ಎಲ್ಲ ಕೂಡ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಜಸ್ಟ್ ನೀವು 140 ನಿಮ್ಗೆ ಎಲಿಜಿಬಿಲಿಟಿ ಆಗೋದಿಲ್ಲ. ಲೈಕ್ ನೀವು ಶಿಕ್ಷಕರು ಆಗಬಿಟ್ಟೆ ಅಂತ ಹೇಳಿ ನೀವು ಅನ್ಕೊಳ್ಳೋದಿಲ್ಲ. ಬಿಕಾಸ್ ನಿಮ್ಗೆ ಗೊತ್ತಿರೋಗೆ ಕಾಂಪಿಟೇಷನ್ ಇದೆ, ಹುದ್ದೆಗಳ ಸಂಖ್ಯೆ ಕೂಡ ಇಷ್ಟೇ ಇದೆ. ನಂತರದಲ್ಲಿ ನೀವು ಒಳ್ಳೆ ರ್ಯಾಂಕಿಂಗ್ ಬರಬೇಕಾಗುತ್ತೆ. ನಂತರದಲ್ಲಿ ನೀವು ಗುಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ, ಯಾವ್ದೊಂದು ಪೇಪರ್ 1 ಅನ್ಕೊಳ್ಳಿ. ಪೇಪರ್ 1 ಅಲ್ಲಿ ಯಾರೋ ಒಬ್ಬ ಫಾರ್ ಎಕ್ಸಾಂಪಲ್ 150ಕ್ಕೆ 100 ತೆಗಿತಾನೆ. ಪೇಪರ್ 2 ಅಲ್ಲಿ ಯಾರೋ ಒಬ್ಬ ಟ್ಯಾಲೆಂಟ್ ಇರ್ತಾನೆ, ಅವನು 150 ತೆಗಿತಾನೆ. ಬಟ್ ಪೇಪರ್ 3 ಅಲ್ಲಿ ಏನಾಗುತ್ತೆ ಅಂದ್ರೆ, ಅವನು ಎಲಿಜಿಬಿಲಿಟಿ ಮಾರ್ಕ್ಸ್ ನ ಪಡ್ಕೊಳ್ಳೋದಿಲ್ಲ. ಫಾರ್ ಎಕ್ಸಾಂಪಲ್ 20 ತೆಗ್ತಾನೆ, ಆಗ ಅವನು ಎಲಿಜಿಬಲ್ ಕೂಡ ಆಗ್ತಾನೆ. ಇದೆಲ್ಲ ಏನಾಗುತ್ತೆ ಅಂದ್ರೆ, ಅವರು ಯಾವ ವಿಷಯದಲ್ಲಿ ಸ್ಟ್ರಾಂಗ್ ಇರ್ತಾರೆ ಅದ್ರಲ್ಲಿ ಮಾತ್ರ ಅವರು ಕ್ಲಿಯರ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಅಂತ ಸಮಯದಲ್ಲಿ ನಿಮಗೆ ಎಲಿಜಿಬಿಲಿಟಿ ಅಂಕಗಳು ಕೂಡ ಮ್ಯಾಟರ್ ಆಗುತ್ತೆ. ನಾನು ಹೇಳೋದು ನಿಮ್ಗೆ ಅರ್ಥ ಕೊಡ್ತೀನಿ. ಅದಕ್ಕೋಸ್ಕರ ಎಲ್ಲಾ ವಿಷಯಗಳಲ್ಲಿ ಕೂಡ ನೀವು ಕಡ್ಡಾಯವಾಗಿ ಇಷ್ಟು ಅಂಕಗಳನ್ನು ಪಡ್ಕೋಬೇಕು ಅಂತ ಕೂಡ ನಿಯಮ ಇದೆ. ಫಾರ್ ಎಕ್ಸಾಂಪಲ್ ಪೇಪರ್ 3 ಅಲ್ಲಿ 35 ತೆಗ್ದು ಬೇರೆದ್ರಲ್ಲೆಲ್ಲ ನೀವು ಒಳ್ಳೆ ಅಂಕ ತೆಗೆದ್ರೆ ಅವನು ಎಲಿಜಿಬಲ್ ಆಗ್ಬಹುದು, ಚಾನ್ಸಸ್ ಕೂಡ ಇದೆ. ಅದಕ್ಕೋಸ್ಕರ ಮಿನಿಮಮ್ ಅರ್ಹತೆ ಅಂತ ಕೂಡ ಇರುತ್ತೆ. ಆ ಅರ್ಹತೆಯನ್ನು ಘೋಷಣೆ ಕೂಡ ಮಾಡಿದ್ದಾರೆ, ಪಾಸಿಂಗ್ ಅಂಕಗಳನ್ನ. ಇಲ್ಲಿ ಮೈನ್ ಥಿಂಗ್, ನೀವು ಎಲ್ಲಾ ವಿಷಯಗಳನ್ನ ನೀವು ಒಳ್ಳೆ ಅಂಕ ತೆಗಿಬೇಕಾಗುತ್ತೆ. ಬಟ್ ನೀವು ಈ ಎಲಿಜಿಬಿಲಿಟಿ ಮಾರ್ಕ್ಸ್ ಕಡ್ಡಾಯ. ಇದೊಂದು ಬಾರ್ಡರ್ ಲೈನ್ ಇದ್ದಂಗೆ. ಈಗ 100ಕ್ಕೆ 35, 40 ಅಂಕಗಳು ಪಾಸಿಂಗ್ ಮಾರ್ಕ್ಸ್ ಏನಾದ್ರು SSLC PUCಯಲ್ಲಿ ಅದನ್ನ ಪಾಸ್ ಅಂತ ಘೋಷಣೆ ಮಾಡ್ತಾರೆ ಅಂದ್ರೆ, ನೀವು ಅಷ್ಟು ಅಂಕಗಳು ತೆಗಿಬೇಕು. ಇಲ್ಲಪ್ಪ, ನನಗೆ ಕನ್ನಡದಲ್ಲಿ 100ಕ್ಕೆ 100 ತೆಗಿತೀನಿ, ಇಂಗ್ಲಿಷ್ ಅಲ್ಲಿ ನನಗೆ ಇಷ್ಟ ಇಲ್ಲ, 100ಕ್ಕೆ 20 ತೆಗಿತೀನಿ, ನಾನು ಪಾಸ್ ಮಾಡ್ಬಿಡಿ ಅಂತ ಹೇಳಿದ್ರೆ ಆಗೋದಿಲ್ಲ. ಅದನ್ನ ಅರ್ಹತೆ ಇದೆ. ಬಟ್ ಇಲ್ಲಿ ಅರ್ಹತೆ ಎಲ್ಲ ಇರ್ಲಿ, ಅರ್ಹತೆ ಫಸ್ಟ್ ಪ್ರಯಾರಿಟಿ ಇರುತ್ತೆ. ಅರ್ಹತೆನ ನೀವೇನಾದ್ರು ಒಳ್ಳೆ ಸ್ಕೋರ್ ಮಾಡಿದ್ರೆ ಅಂದ್ರೆ ಈಸಿಯಾಗಿ ಅರ್ಹತೆ ಪಡ್ಕೊಳ್ತೀರಾ. ಬಟ್ ಸೆಕೆಂಡ್ ಪ್ರಯಾರಿಟಿ ನಿಮ್ಗೆ ಗೊತ್ತಿರೋ ಹಾಗೆ ಫುಲ್ ಒಳ್ಳೆ ಅಂಕಗಳನ್ನು ಸ್ಕೋರ್ ಮಾಡಬೇಕು. ನಾವು ಶಿಕ್ಷಕರಾಗಬೇಕಂದ್ರೆ ಡೆಡಿಕೇಶನ್, ಹಾರ್ಡ್ ವರ್ಕ್ ಮಾಡಬೇಕು. ಪ್ಲಸ್ ಸಮ್ಟೈಮ್ಸ್ ಕೆಲವೊಂದು ಮಟ್ಟದಲ್ಲಿ ಕೂಡ ಲಕ್ ಕೂಡ ಇರಬೇಕಾಗುತ್ತೆ. ಪ್ಲಸ್ ನಿಮಗೆ ಅಲ್ಲಿ ಲಿಸ್ಟ್ ಆಗ್ಬೇಕಾದ್ರೆ ನಿಮಗೆ ನೇಮಕಾತಿ ಪ್ರಕ್ರಿಯೆ ನಿಮಗೆ ಗೊತ್ತಿರೋ ಹಾಗೆ ರಿಸರ್ವೇಶನ್ಸ್ ಇರುತ್ತೆ ಕ್ಯಾಟಗರಿ ವೈಸು. HK, ನಾನ್ HK, ನಿಮ್ ಕ್ಯಾಟಗರಿ ಯಾವುದು, ರೂರಲ್, ಕನ್ನಡ ಮೀಡಿಯಂ ಎಲ್ಲ ಕೂಡ ಇರುತ್ತೆ. ಅದು ಕೂಡ ಮ್ಯಾಟರ್ ಆಗಬೇಕಾಗುತ್ತೆ. ಒಟ್ಟಾರೆ 35% ನಿಮಗೆ ಅರ್ಹತೆ, ಜಸ್ಟ್ ಎಲಿಜಿಬಿಲಿಟಿ ಆಗೋದಕ್ಕೆ. ಎಲಿಜಿಬಿಲಿಟಿ ಪ್ರಿಯಾರಿಟಿನೇ. ಎಲಿಜಿಬಿಲಿಟಿ ಆದ ನಂತರ ನಿಮಗೆ ಪ್ರಕ್ರಿಯೆ ಆಗುತ್ತೆ. ಇಫ್ ನೀವು 3 ವಿಷಯದಲ್ಲಿ ನೀವು ಚೆನ್ನಾಗಿ ತೆಗೆದ್ರೆ ಮಾತ್ರ ನೀವು ಎಲಿಜಿಬಲ್ ಕೂಡ ಆಗ್ತೀರಾ. ಇಲ್ಲಪ್ಪ, ನನಗೆ 2 ವಿಷಯದಲ್ಲಿ ನಾನು ಸ್ಟ್ರಾಂಗ್ ಇದ್ದೀನಿ, 2 ಪೇಪರ್ ತೆಗೆದು ಬಿಡ್ತೀನಿ, ನನಗೆ ಇನ್ನೊಂದು ಕನ್ನಡ, ಈಗ ನೋಡಿ ಪೇಪರ್ 3 ಅಲ್ಲಿ ಕನ್ನಡ, ಇಂಗ್ಲಿಷ್ ಇದೆ. ಇಂಗ್ಲಿಷ್ 50-50 ತೆಗಿಯಕ್ಕಾಗೋದಿಲ್ಲ, ಕನ್ನಡ ಮಾತ್ರ 50-50 ತೆಗಿತೀನಿ ಅಂತ ಹೇಳಿ ನೀವು ಓದಿದ್ರೆ
ಅಲ್ಲಿ ನೀವು 50-50 ತೆಗೆದ್ರೆ ಅಥವಾ 30-35 ಮೇಲೆ ತೆಗೆದ್ರೆ ಎಲಿಜಿಬಲ್ ಆಗ್ಬೋದು. ಇಲ್ಲಾಂದ್ರೆ ನಂಗೆ ಗೊತ್ತಿಲ್ಲ, ನಂಗೆ ಸುಮ್ಮನೆ ಇರ್ತೀನಿ ಅಂದ್ರೆ ಪೇಪರ್ 3 ಒಳಗೆ ಹಾಸ್ಕೋಬೇಕಾಗುತ್ತೆ. ಆ ರೀತಿ ನಿಮಗೆ ಎಲಿಜಿಬಿಲಿಟಿ ಮಾರ್ಕ್ಸ್ ಆಗುತ್ತೆ. ನಿಮ್ಗೆ ಐಡಿಯಾ ಬಂತು ಅನ್ಕೋತೀನಿ ನಾನು ಏನಕ್ಕೆ ಕೇಳಿದೆ ಅಂತ. ಥ್ಯಾಂಕ್ ಯು.